Hello my dear students, today I am going to discuss about a motion in a plane. ಸೊ ಅದರಲ್ಲಿ ಬೇಸಿಕ್ ಆಗಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್. ಸೊ ಇಲ್ಲಿ ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಎರಡು ವಿಧವಾಗಿ ಟೂ ಟೈಪ್ಸ್ನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ದೇ ಆರ್ ಸ್ಕೇಲರ್ಸ್ ಮತ್ತು ವೆಕ್ಟರ್ಸ್ ಅಂತ ಹೇಳಿ ಈ ರೀತಿ ನಾವು ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು, ದಟ್ ಈಸ್ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್, ಈಸ್ ಓನ್ಲಿ ದ ಡೈರೆಕ್ಷನ್. ಡೈರೆಕ್ಷನ್ ಮೇಲೆ ಇವೆರಡು ನಾವು ಒಂದಕ್ಕೆ ಡೈರೆಕ್ಷನ್ ಇಲ್ಲ, ಒಂದಕ್ಕೆ ಡೈರೆಕ್ಷನ್ ಇದೆ ಅಂತ ಇಲ್ಲಿ ಬರ್ತಕ್ಕಂಥದ್ದು. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಸ್ಕೇಲರ್ ಕ್ವಾಂಟಿಟಿ ಅಥವಾ ಸ್ಕೇಲರ್. ಸೊ ಇಲ್ಲಿ ದ ಸ್ಕೇಲರ್ ಕ್ವಾಂಟಿಟಿ ಮೀನ್ಸ್ ಇಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್ ಈಸ್ ಕಾಲ್ಡ್ ಸ್ಕೇಲರ್ ಕ್ವಾಂಟಿಟಿ. ಅಂದರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಇರಲ್ಲ. ಸೊ ಆ ರೀತಿ ಇರ್ತಕ್ಕಂಥ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗೆ ನಾವು ಸ್ಕೇಲರ್ ಕ್ವಾಂಟಿಟೀಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಅ ಮಾಸ್, length, temperature, time and etc. So these are the examples for scalar. ಇವಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಬಟ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಇರಲ್ಲ, ನೋ ಡೈರೆಕ್ಷನ್. ಓಕೆ, ಎ ಸ್ಕೇಲರ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಯಾವುದರಲ್ಲಿ ಇರುತ್ತೆ. ಸ್ಕೇಲರ್ಸ್ ಕ್ಯಾನ್ ಬಿ ಆ್ಯಡೆಡ್, ಸಬ್ಸ್ಟ್ರಾಕ್ಟೆಡ್, ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್ ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ಆರ್ಡಿನರಿ ಆಲ್ಜಿಬ್ರಾ. ಆಲ್ಜಿಬ್ರಿಂದ ನಾವು ಈ ರೀತಿ ಇವೆಲ್ಲವೂ ಆಪರೇಷನನ್ನು ನಾವು ಮಾಡ್ಬೋದು. ಓಕೆ, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಆಫ್ ಸ್ಕೇಲರ್ಸ್ ಮೇಕ್ ಸೆನ್ಸ್ ಓನ್ಲಿ ಫಾರ್ ಕ್ವಾಂಟಿಟೀಸ್ ಆಫ್ ಸೇಮ್ ನೇಚರ್. ಸೇಮ್ ನೇಚರ್ ಇದ್ದಲ್ಲಿ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಆಗ್ತದೆ. ಬಟ್ ಮಲ್ಟಿಪ್ಲಿಕೇಶನ್, ಹವೆವರ್ ದ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ವಿತ್ ಡಿಫರೆಂಟ್ ಕ್ವಾಂಟಿಟೀಸ್. ಇವು ಎರಡಕ್ಕೆ ಇಲ್ಲಿ ಅಡಿಷನ್ ಸಬ್ಸ್ಟ್ರಾಕ್ಷನ್ಗೆ ಸೇಮ್ ನೇಚರ್ ಇರ್ತಕ್ಕಂಥ ಕ್ವಾಂಟಿಟೀಸು, ಬಟ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಗೆ ಡಿಫ್ರೆಂಟ್ ಕ್ವಾಂಟಿಟೀಸ್ ಬೇಕಾಗತ್ತೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ವೆಕ್ಟರ್. ಸೊ ದ ವೆಕ್ಟರ್ ಅಂದರೆ ಏನು ಅಂತಕ್ಕಂಥದ್ದು, ಇಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ಅ ವೆಕ್ಟರ್. ಸೊ ಅಂದರೆ ಸ್ಕೇಲರ್ನಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ, ಇದಕ್ಕೆ ಡೈರೆಕ್ಷನ್ ಇದೆ. ಅಲ್ಲಿನೂ ಮ್ಯಾಗ್ನಿಟ್ಯೂಡ್ ಇದೆ, ಇದಕ್ಕೂ ಮ್ಯಾಗ್ನಿಟ್ಯೂಡ್ ಇದೆ. ಓನ್ಲಿ ದ ಡಿಫ್ರೆನ್ಸ್ ಈಸ್ ಡೈರೆಕ್ಷನ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ವೆಕ್ಟರ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಇನ್ಕ್ಲೂಡಿಂಗ್ ಅ ಮ್ಯಾಗ್ನಿಟ್ಯೂಡ್. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ವೆಲಾಸಿಟಿ, acceleration, displacement, force and etc. So these are the examples for vector quantity. Okay, then vectors cannot be added, subtracted, multiplied or divided according to the simple rules of algebra. Algebraದಿಂದ ನಾವು ಇದನ್ನು ಮಾಡಲಿಕ್ಕೆ ಬರಲ್ಲ. It has a particular rule. Vectors can be added, subtracted or multiplied according to rules of vector algebra, not the simple algebra. Okay, right. A vector cannot be divided by another vector as it is not a valid operation in vector algebra. ಇಲ್ಲಿ ಇದನ್ನು ವೆಕ್ಟರ್ ಟು ವೆಕ್ಟರ್ ಇಲ್ಲಿ ಡಿವೈಡ್ ಮಾಡಲಿಕ್ಕೆ ಬರಲ್ಲ. ವೆಕ್ಟರ್ ಕ್ವಾಂಟಿಟಿ obeys triangle of addition or equivalently the parallelogram law of addition. ಇವೆರಡೂ ಇಲ್ಲಿ ಲಾಸ್ ಬರುತ್ತೆ ಅಡಿಷನ್ ಆಫ್ ವೆಕ್ಟರ್ಸ್ನಲ್ಲಿ. ಮುಂದೆ ನಾವು ಡಿಸ್ಕಷನ್ ಮಾಡೋಣ. ಎ ವೆಕ್ಟರ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಆ್ಯಸ್ ಎ ಬೋಲ್ಡ್ ಫೇಸ್ ಟೈಪ್. ಅಂದರೆ ಬುಕ್ಸ್ನಲ್ಲಿ ಬೋಲ್ಡ್ ಲೆಟರ್ನಲ್ಲಿ ಬರೀತಾರೆ. ಬೋಲ್ಡ್ ಲೆಟರ್ನಲ್ಲಿ ಅಂದರೆ ಸ್ವಲ್ಪ ಥಿಕ್ ಲೈನಲ್ಲಿ ಬರೀತಾರೆ. ಅದನ್ನು ಬರೆದಾಗ ಅದನ್ನು ನಾವು ತಿಳ್ಕೋಬೇಕು. ಇಟ್ ಈಸ್ ದ್ಯಾಟ್ ನೊಟೇಷನ್ ಇಂಡಿಕೇಟ್ಸ್ ದ ವೆಕ್ಟರ್ ಕ್ವಾಂಟಿಟಿ ಅಂತ. ಫಾರ್ ಎಕ್ಸಾಂಪಲ್, ವೆಲಾಸಿಟಿ ವೆಕ್ಟರ್ ಈಸ್ ರೀಪ್ರೆಸೆಂಟೆಡ್ ಆ್ಯಸ್ ವಿ. ಅಂದರೆ ಇದು ಸ್ವಲ್ಪ ಥಿಕ್ ಲೈನಲ್ಲಿ ಬರೀತಾರೆ, ಬೋಲ್ಡ್ ಲೆಟರ್ ಅಂತ ಅರ್ಥ, ಬೋಲ್ಡ್ ಫೇಸ್. ವೈಲ್ ರೈಟಿಂಗ್ ಇಟ್ ಈಸ್ ಡಿಫಿಕಲ್ಟ್ ಟು ರೀಪ್ರೊಡ್ಯೂಸ್ ಬೋಲ್ಡ್ ಫೇಸ್ ಟೈಪ್. ಒಮ್ಮೊಮ್ಮೆ ಈ ರೀತಿ ಪ್ರಾಬ್ಲಮ್ ಆಗೋದಕ್ಕೆ ಈ ರೀತಿಯೂ ಬರೀತಾರೆ. ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಬೋಲ್ಡ್ ಲೆಟರ್ನಲ್ಲಿ ಅಂದರೆ
ಥಿಕ್ ಲೈನ್ಲಿಂದ ಬರೀಲಿಕ್ಕೆ ಒಮ್ಮೊಮ್ಮೆ ಅವ್ರು ಓದೋರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂಥೇಳಿ ಇದನ್ನು ವೆಕ್ಟರ್ನ ಯಾವ ರೀತಿ ಬರೀಬೋದು ಅಂತ ಹೇಳಿದ್ರೆ ವೆಕ್ಟರ್ ಕ್ಯಾನ್ ಬಿ ಆಲ್ಸೋ ರಿಪ್ರೆಸೆಂಟೆಡ್ ಆ್ಯಸ್ ವಿ ಬಾರ್. ಈ ರೀತಿ ಮೇಲ್ಗಡೆ ಒಂದು ಆ್ಯರೋ ಮಾರ್ಕನ್ನು ಮಾಡ್ತಾರೆ. ಸೊ ಇದು ಇಟ್ ಇಂಡಿಕೇಟ್ಸ್ ದ ಕ್ವಾಂಟಿಟಿ ಬಿಲಾಂಗ್ಸ್ ಟು ವೆಕ್ಟರ್ ಕ್ವಾಂಟಿಟಿ. ನೀವು ಈ ರೀತಿ ಬೋಲ್ಡ್ ಫೇಸ್ನಲ್ಲಿ ಬರೆದ್ರು ಸಹಿತ ವೆಕ್ಟರ್ ಕ್ವಾಂಟಿಟಿ, ಅಥವಾ ಆ ಲೆಟ್ರನ್ನ ಬರೆದು ಮೇಲ್ಗಡೆ ಈ ರೀತಿ ಆ್ಯರೋ ರಿಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರೀತಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಈಸ್ ರಿಪ್ರೆಸೆಂಟೆಡ್ ಆ್ಯಸ್ ಎ ಲೈಟ್ ಫೇಸ್ ಟೈಪ್. ಫಾರ್ ಎಕ್ಸಾಂಪಲ್, magnitude of velocity is represented as v, or so this line ಇವೆರಡು ಲೈನ್ ಇದಾವಲ್ಲ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ದಂಗೆ ಇದಕ್ಕೆ ರಿಪ್ರೆಸೆಂಟ್. ಓಕೆ, ಸೊ ದಿಸ್ ಈಸ್ ಯು ಕ್ಯಾನ್ ಕಾಲ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ವಾಂಟಿಟಿ. ಈ ರೀತಿ ಎರಡು ಕಡೆ ಹಿಂಗೆ ಲೈನ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಂತ ಆದರೆ ರಿಪ್ರೆಸೆಂಟೇಷನ್ ಮಾಡ್ದಂಗೆ. ಓಕೆ, ಪೊಸಿಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ to describe the motion of object in a plane, its position with represent to origin can be chosen conveniently. So ಯಾವ ರೀತಿ? So let us take the x axis and the y axis, and this is the origin of this figure. Let us take the point P, this is the position of an object. Then which is in a xy plane in a given time t. Draw a line, straight line from this O to P. So ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ಟ್ರೈಟ್ ಲೈನನ್ನು ತಗೊಂಡ್ರೆ, ಸೊ ದ್ಯಾಟ್ ವಿಲ್ ಇಂಡಿಕೇಟ್ಸ್ ದ ಪೊಸಿಷನ್ ವೆಕ್ಟರ್ ಆಫ್ ದಟ್ ಈಸ್ ದಿಸ್ ಆರ್ ವಿಲ್ ಇಂಡಿಕೇಟ್ಸ್ ದ ಪೊಸಿಷನ್ ವೆಕ್ಟರ್. ಓಕೆ, ಸೊ ದ ಆ್ಯರೋ ಆಟ್ ಪಿ, ಇದು ಇಲ್ಲಿ ಆ್ಯರೋ ಇದು ಈ ಕಡೆ ಪಿ ನಲ್ಲಿ ಬರುತ್ತೆ. ಸೊ ದೇರ್ ಫಾರ್ ದ ಪಾಯಿಂಟ್ ಓ ಆಫ್ ಒ ಪಿ ಈಸ್ ಕಾಲ್ಡ್, ದಿಸ್ ಇಸ್ ಟೇಲ್, ಇದಕ್ಕೆ ಟೇಲ್ ಅಂತ ಕರಿತೀವಿ. ಇಲ್ಲಿ ಎ ಪಾಯಿಂಟ್ ಪಿ ಇಟ್ ಈಸ್ ಕಾಲ್ಡ್ ಅಸ್ ಹೆಡ್ ಆಫ್ ದ ವೆಕ್ಟರ್ ಒ ಪಿ. ಇದು ಒಂದು ವೆಕ್ಟರು, ಇದ್ರದ್ದು ಟೇಲು ಈ ಕಡೆ, ಇದಕ್ಕೆ ಹೆಡ್ ಅಂದರೆ ಯಾರೋ ಎಲ್ಲಿರುತ್ತಲ್ಲ ಅದಕ್ಕೆ ಹೆಡ್ ಅಂತ ಕರಿತೀವಿ. ಓಕೆ, ರೈಟ್. ದಿಸ್ ಒ ಪಿ ಈಸ್ ಕಾಲ್ಡ್ ಅಸ್ position vector of the object. It is represented by small r ಅಥವಾ r ಮೇಲ್ಗಡೆ ಮತ್ತು ಒಂದು ಆ್ಯರೋ ಮಾರ್ಕ್, ಅಂದರೆ ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದಂಗೆ. ಓಕೆ, ಲೆಟ್ ದ ಆಬ್ಜೆಕ್ಟ್ ಮೂವ್ ಫ್ರಾಮ್ ಪಿ ಟು ಪಿ ಡ್ಯಾಶ್ ಥ್ರೂ ದ ಪಾತ್ ಪಿ ಎ ಪಿ ಡ್ಯಾಶ್ ಇನ್ ಗಿವನ್ ಟೈಮ್ ಟಿ ಡ್ಯಾಶ್ ಮೈನಸ್ ಆಫ್ ಟಿ. ಸೊ ಇಲ್ಲಿ ಈಗ ಇಲ್ಲಿಂದ ಪಾಯಿಂಟ್ ಪಿ ಇದೆ, ಇಲ್ಲಿಂದ ಪಿ ಡ್ಯಾಶಿಗೆ ಹೋಯ್ತು ಅಂತ ತಿಳ್ಕೊಂಡು ಹೀಗೆ ಈ ರೀತಿ ಹೀಗೆ ಬಂತು, ಪಿ ಎ ಪಿ ಡ್ಯಾಶ್ ಈ ರೀತಿ ಮೂವ್ ಆಯಿತು ಅಂತಂದಾಗ ಇನ್ ಗಿವನ್ ಟೈಮ್ ಇಂಟರ್ವಲ್ ಟಿ ಡ್ಯಾಶ್ ಮೈನಸ್ ಆಫ್ ಟಿ. ದೆನ್ ಯು ಹ್ಯಾವ್ ಟು ಡ್ರಾ ದ ಲೈನ್ ಫ್ರಾಮ್ ಒರಿಜಿನ್. ಓದಿಂದ ನಿಮಗೆ ಮತ್ತೆ ಒಂದು ಲೈನ್ ಡ್ರಾ ಮಾಡೋದು, ಎಲ್ಲಿ ಫೈನಲ್ ಪೊಸಿಷನ್ ಅದು ಎಲ್ಲಿ ಹೋಗಿದೆ ಅಂತ ಹೇಳಿ. ಓಕೆ, ದಟ್ ಒ ಪಿ ಡ್ಯಾಶ್ ಇಟ್ ಇಸ್ ದ ಅನದರ್ position vector ಆಗುತ್ತೆ. So therefore this is one of the initial position, this is the final position. Therefore the displacement vector now becomes p to p dash ಆಗುತ್ತೆ. ಇಲ್ಲಿಂದ ಡೈರೆಕ್ಟ್ ಇನಿಷಿಯಲ್ ಇಲ್ಲಿತ್ತು, ಫೈನಲ್ ಆಗಿ ಇಲ್ಲಿ ಬಂದಿದೆ. ಹೀಗಾಗಿ ಪಿ ಡ್ಯಾಶ್ ಏನಿದೆಲ್ಲ ಇದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಆಗುತ್ತೆ. ಅದನ್ನು ನಾವು ಆರ್ ಡ್ಯಾಶ್ ಮೈನಸ್ ಆಫ್ ಆರ್ ವೆಕ್ಟರ್ಸ್ನಲ್ಲಿ ಬರೀಬೋದು ಈ ರೀತಿ. ಓಕೆ, even though you can move the body object from pb p dash, okay, that note that the displacement vector is same even though if the object moves through a different courses from p to p dash. I consider the displacement depends on the initial and final position of the object. So therefore even though the body or an object moving from p b dash another path ನಲ್ಲಿ ಹಿಂಗೆ ಹೋದರೂ ಸಹಿತ, ಬಟ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಸೇಮ್, ಪಿ ಡ್ಯಾಶ್ ಇದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ದೇರ್ ಫೋರ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಆಬ್ಜೆಕ್ಟ್ ಪ್ರೊವೈಡ್ಸ್ ಫಾಲೋವಿಂಗ್ ಇನ್ಫಾರ್ಮೇಷನ್. ಇಟ್ ಗಿವ್ಸ್ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಒರಿಜಿನ್. It gives the direction of the object with respect to the origin. Okay,
we will stop here only.